ಇಂಪಾರ್ಟೆಂಟ್ ಥಿಂಗ್ಸು ನಿಮ್ಮ ಆಟೋದಲ್ಲಿ ಏನೇನು ಇರಬೇಕು ಅದೆಲ್ಲ ನಾನೊಂದಷ್ಟು ರಿಸರ್ಚ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದೇ ಅವ್ರಿಗೆ ಅನ್ನಿಸ್ಬೇಕು ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾನೆ ವಿಡಿಯೋ ಅಂತ. ರಿವ್ಯೂ ತರ ಆಮೇಲೆ ನೀವು ನಾಳೆ ದಿನ ನನಗೆ ಹಾಕೊಂಡು ಹೋಗಿತೀರಾ ಕ್ಯಾಕರ್ಸ್ ಮುಖ್ಯ ಬೇಡ. ಡಿಸೈನ್ ಮಾಡಿದ್ದೀನಿ. ಹಿಂದೆ ಬ್ಯಾಕ್ ಪೋಸ್ಟರು ಸೈಡ್ ಪೋಸ್ಟರ್ ಹಿಂಗ್ ಕಾಣಿಸ್ತಿರ್ಬೋದು ನಿಮ್ಗೆ. ಅಪ್ಪೆ ಇನ್ನೇನು ಹೇಳ್ತಾನೆ ಶಿಷ್ಯ ಫುಲ್ ಡೈಲಾಗು ಅನ್ಕೋಬೇಡಿ, ಏನು ಹೇಳಲ್ಲ. ತಿಳ್ಕೊಳ್ಳಿ. ಸೇಫ್ಟಿ ಕಂಪ್ನಿಯವನ್ ಏನ್ ಕೊಡ್ತಾನೆ ಇದೊಂದು ಕೊಟ್ಟಿರ್ತಾನೆ. ನಾನು ನಿಮ್ ತರ ಅಪ್ಪಪೋಲಿ ನನ್ ಮಗ, ರಿಯಲ್ ಫ್ಯಾಕ್ಟ್ ತೋರಿಸ್ತೀನಿ. ಯಾವುದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಮಾಡಿ ಡ್ರಾಮಾ ಮಾಡಿ ಏನೋ ಒಂದು ನಿಮ್ಗೆ ತಿರುಗಿಸಿ ಎಂಜಾಯ್ ಮಾಡಿ ದುಡಿಯೋದೇ ಇನ್ನೇನಕ್ಕೆ ಎಂಜಾಯ್ ಮಾಡಕ್ ತಾನೆ ಅಲ್ಲ. ಬ್ಲಾಗ್ ಅಂದಿದ ತಕ್ಷಣ ಡೈಲಿ ಹಿಂಗಾಯ್ತು ಹಂಗಾಯ್ತು ಅಂತ ಅವೆಲ್ಲ ನಿಮ್ಗೆ ಹೇಳ್ತಾ ಇದ್ರೆ ಡೈಲಿ ನೋಡಿದ್ದೆ ನೋಡ್ತಾ ಇರ್ತೀರ. ಬಟ್ ಕಷ್ಟ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ರಾ ಪ್ರವೀಣ್ ವ್ಲಾಗ್ಸ್. ಇವತ್ತು ನಿಮ್ಗೆ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಿದ್ದೆ ಒಂದಷ್ಟು ವಿಡಿಯೋದ್ರಲ್ಲಿ ಆಟೋದು ಏನೇನಿದೆ, ಯಾವ ರೀತಿ ಪ್ರೊಸೀಜರ್ ಇದೆ, ಹೆಂಗ್ ತಗೊಂಡಿದೀವಿ, ಹೆಂಗ್ ಡ್ಯೂಟಿ ಮಾಡ್ತಾ ಇದೀವಿ, ಮತ್ತೆ ಇನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ಏನೇ ನನ್ನ ಕಡೆಯಿಂದ ತಿಳಿಸ್ಕೊಡ್ಬೋದು ಅವೆಲ್ಲ ತಿಳಿಸ್ಕೊಡ್ತೀನಿ. ಸರಿ, ನಿಮ್ಗೆ ವಿಡಿಯೋ ಮಾಡೋ ಉದ್ದೇಶ ಒಂದ್ ವಾರ ನಾನು ವಿಡಿಯೋ ಮಾಡಿರ್ಲಿಲ್ಲ. ನಂದೇ ಆದಂತ ಸಣ್ಣ ಪುಟ್ಟ ಕಮಿಟ್ಮೆಂಟ್ಸ್ ಇತ್ತು, ಅದೆಲ್ಲ ನಾನು ಡ್ಯೂಟಿ ಮಾಡ್ಬೇಕಾಗಿತ್ತು. ಪ್ರತಿದಿನಾನು ನಿಮ್ಗೆ ಇದೇ ರೀತಿ ನಾನು ಹೇಳಕ್ಕಾಗಲ್ಲ, ಈ ತರ ಹಿಂಗೆ ಕಮಿಟ್ಮೆಂಟ್ಸ್ ಇದೆ, ಹಿಂಗ್ ಹೋಗ್ತಾ ಇದೆ ಅಂತ ಅಲ್ವಾ. ಆದ್ರೆ ಬಟ್ ತಿಂಗಳಲ್ಲಿ ಹೆಂಗಾಗುತ್ತೆ, ಪ್ರತಿದಿನಾನು ಒಂದು ವಿಡಿಯೋ ಯೂನಿಕ್ ಆಗಿ ತೋರಿಸ್ಬೇಕಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ ಜಸ್ಟ್ ಸಿಂಪಲ್. ನಾನು ಒಂದಷ್ಟು ಮುಂಚೆ ಒಂದು ಪೋಸ್ಟರ್ಸ್ ಮಾಡಿಸಿದ್ದೆ. ನಿಮ್ಗೆ ಆ ಪೋಸ್ಟರ್ಗಳು ಗೊತ್ತಿರುತ್ತೆ ಯಾವ್ದು ಮಾಡಿಸಿದೀನಿ ಏನು ಅಂತ. ಅದೆಲ್ಲ ರೀಡಿಸೈನ್ ಮಾಡಿದ್ದೀನಿ. ರೀಡಿಸೈನ್ ಮಾಡಿ ಆ ಓಲ್ಡ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ, ಹೊಸದು ಹಾಕಿದ್ದೀನಿ. ನಿಮ್ಗೆ ವಿಡಿಯೋದ್ರಲ್ಲಿ ಫುಲ್ ಆಗಿ ತೋರಿಸ್ಕೊಡ್ತೀನಿ ನನ್ನ ಹತ್ರ ಆಕ್ಸೆಸರೀಸ್ ಏನೇನಿದೆ, ಮತ್ತೆ ಎಕ್ಸ್ಟ್ರಾ ವರ್ಕ್ಗೆ ಆಕ್ಸೆಸರೀಸ್ ಏನೇನು ಬೇಕು. ಯಾಕಂದ್ರೆ ಇಂಪಾರ್ಟೆಂಟ್ ಥಿಂಗ್ಸು ನಿಮ್ಮ ಆಟೋದಲ್ಲಿ ಏನೇನು ಇರಬೇಕು ಅದೆಲ್ಲ ನಾನೊಂದಷ್ಟು ರಿಸರ್ಚ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಒಬ್ಬೊಬ್ರು ಇಟ್ಕೋತಾರ, ಒಬ್ರು ಇಟ್ಕೊಳ್ಳಲ್ಲ. ಅದೆಲ್ಲ ಏನ್ ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ನಿಮ್ ಇಷ್ಟ ಬಂದಂಗೆ ನೀವು ಮಾಡ್ಕೋಬಹುದು, ಅದಕ್ಕೆ ನಾವು ಅಬ್ಜೆಕ್ಷನ್ ಇಲ್ಲ. ಬಟ್ ನನಗೆ ಯಾಕಂದ್ರೆ ಓವರ್ ಆಲ್ ಡ್ಯೂಟಿ ಮಾಡ್ತಿರ್ತೀನಿ, ನನಗೆ ಆದಂತ ಕಮಿಟ್ಮೆಂಟ್ಸ್ ಇರುತ್ತೆ. ನಾನು ಒಂದಿನ ಆಟೋ ಡ್ಯೂಟಿ ಮಾಡಿಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಬರುತ್ತಲ್ಲ. ಅದಕ್ಕೆ ನನಗೆ ಸೇಫ್ಟಿಗೆ ಏನೇನ್ ಬೇಕು ತಗೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೂ ಏನಾದ್ರು ಈ ಎಲ್ಲ ಆಕ್ಸೆಸರೀಸ್ ಬೇಕಂದ್ರೂ ಬನ್ನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ನಿಮ್ಗೆ ಅಮೆಝಾನ್ದು ಲಿಂಕ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಂಗಿದ್ರೆ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಸರಿ ಬನ್ನಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ. ಇನ್ನ ಜಾಸ್ತಿ ಎಳೆಯೋದ್ ಬೇಡ ವಿಡಿಯೋನ. ಈ ವಿಡಿಯೋದಲ್ಲಿ ಇವತ್ತು ಏನೇನು ತೋರಿಸ್ತೀನಿ ನೋಡಿ. ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ. ಹಿಂದೆ ಬ್ಯಾಕ್ ಪೋಸ್ಟರು ಸೈಡ್ ಪೋಸ್ಟರ್ ಹಿಂಗ್ ಕಾಣಿಸ್ತಿರ್ಬೋದು ನಿಮ್ಗೆ, ಆ ಪೋಸ್ಟರ್ಸ್ ಡಿಸೈನ್ ಮಾಡಿದ್ದೀನಿ, ಅದು ಹಾಕ್ಸೋ ಇದ್ದೀನಿ. ಮತ್ತೆ ನಿಮ್ಗೆ ಆಕ್ಸೆಸರೀಸ್ ಅಂದ್ರೆ ಟೂಲ್ ಕಿಟ್ಸ್ ಏನೇನ್ ಬೇಕು ಅದು ಒಂದ್ಸರಿ ತೋರಿಸ್ಕೊಡ್ತೀನಿ. ಕಂಪ್ನಿ ಅವ್ರು ಏನ್ ಕೊಟ್ಟಿರ್ತಾರೆ, ನೀವ್ ಎಕ್ಸ್ಟ್ರಾ ಏನ್ ಬೇಕು ಅದು ಇಟ್ಕೊಳ್ಳಿ. ಬೇಕಂದವ್ರು ಇಟ್ಕೊಳ್ಳಿ, ಬೇಡದಿದ್ದವರು ಅದೇ ಹೇಳಿದ್ನಲ್ಲ ನಿಮ್ ಇಷ್ಟ. ಆಮೇಲೆ ನಾನು ಒಂದಷ್ಟು ವೈರ್ಸ್ ಇರ್ಬೋದು, ಇನ್ನು ನಾನು ಏನ್ ಗ್ಯಾಜೆಟ್ಸ್ ಯೂಸ್ ಮಾಡ್ತೀನಿ, ಮತ್ತೆ ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ಗ್ಯಾಡ್ಜೆಟ್ಸ್, ಅದ್ರದ್ದು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಬೇಕಂದ್ರೆ ನೀವು ಅದನ್ನು ಹೋಗಿ ತಗೋಬಹುದು, ಏನ್ ತೊಂದ್ರೆ ಏನಿಲ್ಲ. ಏನಿದೆಯೋ ಪ್ರತಿಯೊಂದು ಆಕ್ಸೆಸರೀಸ್ ಡೀಟೇಲ್ಸ್ ಇಲ್ಲೇ ಕೊಡ್ತೀನಿ. ಯಾಕಂದ್ರೆ ನಾಳೆಯಿಂದ ವಿಡಿಯೋ ಹೊಸದ್ ಬರುತ್ತೆ, ನಿಮ್ಗೆ ಹೊಸ ಚೇಂಜಸ್ ಇರುತ್ತೆ. ಪ್ರತಿಯೊಂದು ನಾವು ಯೂನಿಕ್ ಆಗಿ ಮಾಡ್ತಿರ್ಬೇಕಲ್ಲ. ಬ್ಲಾಗ್ ಅಂದಿದ ತಕ್ಷಣ ಡೈಲಿ ಹಿಂಗಾಯ್ತು ಹಂಗಾಯ್ತು ಅಂತ ಅವೆಲ್ಲ ನಿಮ್ಗೆ ಹೇಳ್ತಾ ಇದ್ರೆ ಡೈಲಿ ನೋಡಿದ್ದೆ ನೋಡ್ತಾ ಇರ್ತೀರ. ಬಟ್ ಯೂನಿಕ್ ಆಗಿ ಏನಾದ್ರು ಇರ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಂದ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಒಂದೊಂದಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಪ್ರತಿಯೊಬ್ಬರಿಗೂ ನಾನು ವಿಡಿಯೋದ್ರಲ್ಲಿ ನೋಡಿರ್ತೀರ, ಹಳೆ ವಿಡಿಯೋದ್ರಲ್ಲಿ ಇದು ಹಿಂದೆ ಯಾರೇ ಪ್ಯಾಸೆಂಜರ್ ಹತ್ತಿದ್ರು ಅವರು ಹಿಂದೆ ಇದು ಓದ್ಕೋತಾರೆ. ಯಾಕಂದ್ರೆ ನಾವು ವಿಡಿಯೋ ಮಾಡ್ತಿರ್ತೀವಿ, ಅವ್ರ ಪ್ರತಿಯೊಂದ್ ಸರಿನೂ ನಾವು ಹೇಳೋದು ಇರಲ್ಲ. ಯಾಕಂದ್ರೆ ಅದಕ್ಕೆ ನಾನು ಕ್ಲೀನ್ ಪ್ರೊಫೆಷನಲ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಕ್ಲೀನ್ ಆಗಿ ಎಡಿಟ್ ಮಾಡಿ ಇದೊಂದು ಮಾಡಿದೀನಿ. ಇನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಮೇಲ್ಗಡೆ ಒಂದು ಚಿಕ್ಕದ್ ನೋ ಸ್ಮೋಕಿಂಗ್ ಬೋರ್ಡ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದೇ ಪ್ಯಾಸೆಂಜರ್ ವಾಲ್. ನೀವೇನ್ ನೋಡ್ತಾ ಇದ್ದೀರಾ, ಇದೇ ಪ್ಯಾಸೆಂಜರ್ ವಾಲ್. ಅಲ್ಲೂ ಬರ್ದಿಟ್ಟಿದ್ದೀನಿ ಕಸ್ಟಮರ್ಗೆ ಫಾಲೋ ಮಾಡಿ, ರೆಸ್ಪೆಕ್ಟ್ ಮಾಡಿ ಅಂತ. ಇಲ್ಲಿ ಬರೀತಾರೆ ಅವ್ರವ್ರಿಗೆ ಏನ್ ಬೇಕು, ಯಾಕಂದ್ರೆ ಅವ್ರಿಗೂ ಒಂದು ಟೈಮ್ ಪಾಸ್ ಆಗ್ಲಿ ಅಂದ್ಬಿಟ್ಟು. ನೋಡಿ, ಯಾರಾದ್ರೂ ಪ್ಯಾಸೆಂಜರ್ ವಾಲ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನೀವು ಓದ್ಬೇಕು ಅಂತಂದ್ರೆ ಪಸ್ ಮಾಡ್ಕೊಳ್ಳಿ, ವಿಡಿಯೋ ಪಸ್ ಮಾಡ್ಕೊಂಡು ಕ್ಲೀನ್ ಆಗಿ ಏನಾದ್ರು ಇದ್ರೆ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇಲ್ಲಿ ಬರೆಯಕ್ಕೆ ಏನ್ ಮಾಡ್ತಾರ ಗುರು ಅಂತ ನೀವ್ ಕೇಳ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ ಮಾರ್ಕರ್. ನೋಡಿ, ನಾನು ಎಲ್ಲಿ ಕೂತ್ಕೋತೀನಲ್ಲ, ನಾನು ಕೂತ್ಕೊಳ್ಳೋ ಜಾಗ ಹಿಂದೆನೆ ಇದೊಂದು ಬರ್ದಿಟ್ಟಿದ್ದೀನಿ. ಯಾಕಂದ್ರೆ ಅವ್ರ ಏನಾದ್ರು ಓದ್ಬೇಕು ನೋಡ್ಕೋಬೇಕು ಅಂತ ಅಂದ್ರೆ ಅವ್ರಿಗೆ ಈಸಿ ಆಗ್ಲಿ ಅಂತ.
ನೋಡಿ ಅವ್ರಿಗೇನ್ ಬೇಕು ಅವ್ರು ಬರೀತಾರೆ, ಇನ್ನೇನಿಲ್ಲ ಇಷ್ಟೇ. ಇದಾದ್ಮೇಲೆ ಬನ್ನಿ ನಿಮ್ಗೆ ತೀರಾ ವಿಡಿಯೋ ಎಳಿಯಕ್ ಹೋಗಲ್ಲ. ಈಗ ಹಿಂದೆ ನಂದು ಆಟೋ ಬ್ಯಾಕ್ ಪೋಸ್ಟರ್ ಏನ್ ಹಾಕಿದೀನಿ ತೋರಿಸ್ತೀನಿ ನೋಡಿ. ಪ್ರತಿಯೊಬ್ರು ಇದೇ ನನ್ನ ಆಟೋ ಬ್ಯಾಕ್ ಸೈಡ್ ಹಾಕಿರೋದು ಪೋಸ್ಟರ್ಸ್. 2 ಚಾನಲ್ ಇದೆ, ಹಿಂದಿನೂ ಮಾಡ್ತಾ ಇದ್ದೀನಿ, ಕನ್ನಡನೂ ಮಾಡ್ತಾ ಇದ್ದೀನಿ. ಕಷ್ಟ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಬಟ್ ನಮ್ಮ ಇಲ್ಲಿನ ಕಲ್ಚರ್ನ ಅವ್ರಿಗೂ ತೋರಿಸ್ಕೊಡ್ಬೇಕಲ್ಲ, ಅದಕ್ಕೆ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ 2ರಲ್ಲೂ ಮಾಡ್ತೀನಿ. 2ರಲ್ಲೂ ನೋಡಿ ಕ್ಲೀನ್ ಆಗಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಏನು ಅಂತ ತಿಳಿಸಿ. ನಿಮ್ಗೆ ಇಷ್ಟ ಪಡ್ತೀರಾ ಅಂತ ಅನ್ಕೋತೀನಿ, ಅಂದ್ರೆ ನೀವೆಲ್ಲ ಕೈ ಬಿಡಲ್ಲ ಸುಲಭವಾಗಿ. ಅದಕ್ಕೆ ಕ್ಲೀನ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ನೋಡಿ ಇದಾದ್ಮೇಲೆ ಅಣ್ಣವರು, ನಮ್ಮವರು, ನಮ್ಮ ಅಣ್ಣನ ಇಲ್ಲಿ ಕೂರ್ಸ್ಬಿಟ್ಟಿದೀವಿ ಮುಂದೆನೆ. ಆಟೋ ಫ್ರಂಟ್ ವ್ಯೂ ಅಲ್ಲಿ ಹಿಂಗ್ ಕಾಣಿಸ್ತಾರೆ ನಮ್ಮ ಅಣ್ಣವರು. ಇದೇನಿದೆಯೋ ಇದ್ರಲ್ಲೇ ನಾನು ಮೊಬೈಲ್ ಮೌಂಟ್ ಮಾಡಿರ್ತೀನಿ, ವಿಡಿಯೋ ಇದ್ರಲ್ಲೇ ಶೂಟ್ ಮಾಡ್ಕೊಳ್ಳೋದು. ನಿಮಗೂ ಏನಾದ್ರು ಬೇಕು ಅಂದ್ರೆ ಎಲ್ಲಾ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಸಿಗುತ್ತೆ, ಪ್ರತಿಯೊಂದು ಪರ್ಚೇಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ನೋಡಿ ಫ್ಯಾನು ಗೊತ್ತಿರುತ್ತೆ, ಹಳೇದು ನಿಮ್ಗೆ ಆಟೋದವ್ರು ಗೊತ್ತಿರುತ್ತೆ. ಇದು ಏನ್ ಕೊಡ್ತಾನೆ, ಅದು ತುಂಬಾ ಗಟ್ಟಿ ಇರಲ್ಲ, ತಗಡೋದು ಫುಲ್ಲಾಗಿ ಬಂದ್ಬಿಡುತ್ತೆ, 1-2 ದಿನಕ್ಕೆ ಬಂದ್ಬಿಟ್ಟಿತ್ತು. ಅದಕ್ಕೆ ಇದು ವೆಲ್ಡ್ ಮಾಡಿಸಿ ಕ್ಲೀನ್ ಆಗಿ ಅಷ್ಟೇ, ಇನ್ನೇನಿಲ್ಲ. ನೀವೇನಾದ್ರು ಮಾಡಿಸ್ಕೋಬೇಕನ್ನೋ ನೀವು ಮಾಡಿಸ್ಕೊಳ್ಳಿ. ಬನ್ನಿ ಮುಂದಕ್ಕೆ ಏನ್ ವಿಡಿಯೋ ಇದೆ ತೋರಿಸ್ತೀನಿ. ಈಗ ನಿಮ್ಗೆ ಆಕ್ಸೆಸರೀಸ್ ಏನೇನ್ ಇಟ್ಟಿದ್ದೀನಿ ಎಲ್ಲಾರ್ದು ಲಿಂಕ್ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ 2 ಲೆಂತ್ ವೈರ್ ಇಟ್ಟಿದ್ದೀನಿ, ಯಾಕಂದ್ರೆ ನಾನು ಎಕ್ಸ್ಟ್ರಾ ಚಾರ್ಜಿಂಗ್ ವೈರ್ ಹಾಕ್ಸಿದ್ದೀನಿ. ಆಟೋದವ್ರು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಲೆಂತ್ ವೈರು, ಒಂದು ಶಾರ್ಟ್ ವೈರ್ ಚಿಕ್ಕದ್ ಬೇಕೇ ಬೇಕು, ಒಂದು ಇಟ್ಕೊಂಡಿದ್ದೀನಿ. ಇದು ಎನಿ ಟೈಮ್ ನನ್ನ ಹತ್ರ ಇದ್ದೇ ಇರುತ್ತೆ. ಇದು ಇಯರ್ಫೋನು, ಎಲ್ಲಾದ್ರೂ ಲಿಂಕು ಸಿಗುತ್ತೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಬನ್ನಿ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನೋಡಿ ವಾಟರ್ ಬಾಟ್ಲು ವಿಲ್ಟನ್ದು, ನಿಮ್ಗೂ ಬೇಕಂದ್ರೆ ಅದೊಂದು 2 ಈಸ್ ಇಟ್ಕೊಳ್ಳಿ. ಬಿಸಿ ನೀರು ಕುಡಿಯೋರು, ತಣ್ಣು ನೀರು ಕುಡಿಯೋರು, ಏನ್ ಬಿಸಿ ಹಾಕಿರ್ತೀರೋ ಅದು ಹಂಗೆ ಇರುತ್ತೆ 24 hours. ಚೆನ್ನಾಗಿದೆ ಬಾಟಲ್ ಮಾತ್ರ, ನನಗೆ ಯೂಸ್ಫುಲ್ ಅದು. ಅದಾದ್ಮೇಲೆ ನೋಡಿ ಸ್ಪೀಕರ್ ಇದೇ ಇಟ್ಟಿರೋದು, ಇದೇ ಜಾಸ್ತಿ ಸೌಂಡ್ ಬರುತ್ತೆ, ಸೂಪರ್ ಆಗಿದೆ. ಅದ್ ಬಿಟ್ರೆ ನೋಡಿ ಬ್ರಷ್, ಈ ತರ ಒಂದು ಬ್ರಷ್ ಇಟ್ಕೊಬಿಡಿ. ಬ್ರಷ್ ಒಂದು ಚಿಕ್ಕದೊಂದು ಕ್ಲಾತ್ ಸಿಗುತ್ತೆ, ಏನ್ ಟೆನ್ಷನ್ ಇಲ್ಲೆಲ್ಲ. ಈ ಬ್ರಷ್ ಇಟ್ಕೊಂಡ್ರೆ ನಿಮ್ಗೆ ಕ್ಲೀನಿಂಗ್ ಈಸಿ ಆಗುತ್ತೆ. ಹಿಂಗಂತ ತೋರಿಸ್ತೀನಿ ನೋಡಿ. ಈಗೇನೋ ಒಂದ್ ಸ್ವಲ್ಪ ಅರ್ಜೆಂಟ್ ಏನೋ ಆಗಿರುತ್ತೆ, ಇಲ್ಲಿ ನೋಡಿ ಕ್ಲೀನ್ ಮಾಡ್ಬೇಕು, ಈ ತರ ಕ್ಲೀನ್ ಮಾಡ್ಕೋಬಹುದು ಅಷ್ಟೇ. ಇದಾದ್ಮೇಲೆ ನೋಡಿ ಬೀಗ, ಹಿಂದೆಗಡೆ ಹಾಕಕ್ ಒಂದು ಲಾಕರ್ ಬೀಗ ಹಾಕಿ ಇಟ್ಕೊಂಡಿದ್ದೀನಿ. ಇದು ನಿಮ್ಗೆ ಗೊತ್ತಿರುತ್ತೆ, ಏನ ಇದ್ರ ಹೆಸರು ಅಂತ ನೀವೇ ಬೇಕಂದ್ರೆ ಕಮೆಂಟ್ ಮಾಡಿ. ಎಲ್ಲಾ ತರನು ಯೂಸ್ ಆಗುತ್ತೆ, 3-in-1 ಯೂಸ್, ಸೆಲ್ಫಿ ಸ್ಟಿಕ್ ತರ. ಇದು ಚಿಕ್ಕದು, ಇದು ದೊಡ್ಡದು. ಜಾಸ್ತಿ ದೊಡ್ಡದು ಯೂಸ್ ಮಾಡಲ್ಲ, ಚಿಕ್ಕದೇ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ. ಇದಾದ್ಮೇಲೆ ನೋಡಿ ಮೈಕ್ ಇದೆ ಯೂಸ್ ಮಾಡೋದು ನಾನು, ಡಿಜೆ ಇದು ಮೈಕು. ಈ ಹ್ಯಾಮರು, ಏನಪ್ಪ ಇವ್ನು ಹ್ಯಾಮರ್ ಇಟ್ಕೊಬಿಟ್ಟವನೆ ಚಿಕ್ಕದು ಅನ್ಬೇಡಿ. ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ ಈ ಉಕ್ಸ್ ಇರುತ್ತಲ್ಲ, ಇದು ಬಂದ್ಬಿಡುತ್ತೆ. ಅದ್ ಬಂದಾಗ ಆ ಉಕ್ಸು ಎಕ್ಸ್ಟ್ರಾ ಈಸ್ ಇಟ್ಕೊಂಡಿರ್ತೀನಿ. ನಾವ್ಯಾಕೆ ಬೇರೆಯವ್ರ ಹತ್ರ ಹೋಗಿ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳೋದು. ಇಲ್ಲಿ ನೋಡಿ ಉಕ್ಸ್ ಇಟ್ಟಿರ್ತೀನ. ನೋಡಿ ಇದೇ 10mm ಫೀಸು, ಇದೇ ಜಾಸ್ತಿ ಹೋಗೋದು. ಇದು ಒಂದ್ 2-3 ಈಸ್ ಇಟ್ಕೊಳ್ಳಿ. ಆಟೋದ್ರಲ್ಲಿ 2 ಕೊಟ್ಟಿರ್ತಾರೆ, ಸೇಫ್ಟಿ ಗೀಸ್ ಇಟ್ಕೊಳ್ಳಿ. ನಿಮ್ಗೆ ಎಮರ್ಜೆನ್ಸಿಗೆ ಅದೊಂದು ತೋರಿಸ್ತಾ ಇದೀನಿ. ಒಂದು ಫೆವಿಕ್ವಿಕ್ WD-40 ಇಟ್ಕೊಳ್ಳಿ, ಬೇಕೇ ಬೇಕಾಗುತ್ತೆ. ಯಾವ ಟೈಮ್ ಏನ್ ಸಿಚುಯೇಷನ್ ಅಂತ ಗೊತ್ತಾಗಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರೋ ಆಟೋಲ್ಲಿ ರೆಡಿ ಮಾಡಿಸ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ. ಇದೆಲ್ಲ ಎಕ್ಸ್ಟ್ರಾ ವಾಷರ್ಸು, ನಟ್ಸು, ಬೋಲ್ಟ್ಸು ಏನಾದ್ರು ಹೋದಾಗ ನಿಮ್ಗೆ ಗೊತ್ತಿರುತ್ತೆ. ಎಕ್ಸ್ಟ್ರಾ ಮಾಡಿಸಿದಾಗ ಇಟ್ಟು ಇಟ್ಕೊಳ್ಳಿ, ಬೇಕಾಗುತ್ತೆ. ಸುಮ್ಮನೆ ಆಟೋದಲ್ಲಿ ಈಸಿ ಇಟ್ಕೊಳಕ್ಕೆ ಏನು ಇಲ್ಲ, ಮನೇಲಿ ಇಟ್ಬಿಡಿ. ನೋಡಿ ಇದೇ ಒಂದು ರಿಂಗ್ ಸ್ಪ್ಯಾನರ್ ತಗೊಳ್ಳಿ, ಇದು ಬೇಕೇ ಬೇಕು. ನಿಮ್ಗೆ ನಂಬರು 17, 16, 17, 16 ನಂಬರ್ ಒಂದು ರಿಂಗ್ ಸ್ಪ್ಯಾನರ್. ಏನಕ್ಕೆ ರಿಂಗ್ ಸ್ಪ್ಯಾನರ್ ಅಂದ್ರೆ ನಿಮಗೆ ಆಟೋ ಟೈರ್ ಬಿಚ್ಚಕ್ಕೆ ಈಸಿ ಆಗುತ್ತೆ, ಬೇಕೇ ಬೇಕು. ಈಸಿ ಇಟ್ಕೊಳ್ಳಿ. ಇದು ಬಂದು 9, 10, 11, 12 ಸ್ಪ್ಯಾನರು, ಇದು ಬೇಕಾಗುತ್ತೆ. ಇದೊಂದು ಈಸಿ ಇಟ್ಕೊಳ್ಳಿ. ಇದು ಎಷ್ಟು ನೀವು ಇದು ರಿಂಗು ಸ್ಪ್ಯಾನರ್ಗಳು ಇದಿಷ್ಟು ಈ 3 ತಗೊಂತೀನಿ ಅಂದ್ರೆ ನಿಮ್ಗೊಂದು 80 ರೂಪಾಯಿ 100 ರೂಪಾಯಿ ಒಳಗಡೆ ಕೆಲಸ ಆಗುತ್ತೆ. ಇದು ನೋಡಿ, ಇದು ಸೆಟ್ಟೆ ಈಸಿ ಇಟ್ಕೊಳ್ಳಿ. ಟಪ್ಪರ್ ಒರಿಜಿನಲ್ 280 ರೂಪಾಯಿ 300 ರೂಪಾಯಿ ಅಷ್ಟೇ ಇದ್ದರದು. 250 ರೂಪಾಯಿ ನಾನು ಕೊಟ್ಟಿದ್ದೀನಿ. ಒರಿಜಿನಲ್ ಮಾರ್ಕೆಟ್ ಸೈಡ್ ಎಲ್ಲಾರು ಹೋಗಿ ಒರಿಜಿನಲ್ 250 ರೂಪಾಯಿ ಈಸಿ ಇಟ್ಕೊಳ್ಳಿ. ನಿಂಗೆ ಇಲ್ಲ ಗೊತ್ತಿಲ್ಲ ತರ್ಸ್ಬೇಕು ಒರಿಜಿನಲ್, ಲಿಂಕ್ ಅಲ್ಲಿ ಇರುತ್ತೆ, ಏನ್ ಬೇಕು ತಗೊಳ್ಳಿ. ಒಂದ್ ಬ್ಲೇಡ್ ಇಟ್ಕೊಳ್ಳಿ, ಬೇಕೇ ಬೇಕಾಗುತ್ತೆ. ಒಂದ್ ಬ್ಲಾಕ್ ಟೇಪ್ ಎನಿ ಟೈಮ್ ಇಟ್ಕೊಳ್ಳಿ, ಯಾವ ಟೈಮ್ ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬೇಕೇ ಬೇಕಾಗುತ್ತೆ. ಒಂದ್ ದೊಡ್ಡದು ಸ್ಟಾರ್ ಮತ್ತೆ ನಾರ್ಮಲ್ ಸ್ಕ್ರೂ ಡ್ರೈವರ್
ಒಂದ್ರಲ್ಲೇ ಬರುತ್ತೆ, ಇದು ಇಸ್ಕೊಳ್ಳಿ. ಇನ್ನೊಂದ್ ಚಿಕ್ಕದೊಂದು ಸ್ಟಾರ್ಸ್ ಕೊಡ್ರಿ, ಇಸ್ಕೊಂಡ್ ಟೆಸ್ಟರ್ ಇದ್ದೇ ಇರ್ಲಿ ನಿಮ್ಗೆ. ಏನಕ್ಕಂದ್ರೆ ಒಂದೊಂದ್ ಟೈಮ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಪವರ್ ಸಪ್ಲೈ ಇದು ಗೊತ್ತಿಲ್ಲ ಅಂದ್ರೆ ಬೇಕಂದ್ರೆ ಇದ್ರಲ್ಲಿ ಲೈಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ತೋರಿಸ್ಕೊಡುತ್ತೆ ಇಂಡಿಕೇಶನ್. ಒಂದ್ ಕಟಿಂಗ್ ಪ್ಲೇಯರ್ ಬೇಕೇ ಬೇಕು ಎಲ್ಲಾರ್ಗು. ಇದು ಒಂದು ಟೂಲ್ಸ್ ಕಿಟ್ ಇಟ್ಕೊಳ್ಳಿ, ₹100 ₹150 ಅಷ್ಟೇ ರೀ. ₹150 ₹200 ಕೊಡ್ರಿ. ಇದು ಸೇರಿ ಬರುತ್ತೆ. ಇದು ನೋಡಿ, ನೀವೇ ಪಂಚರ್ ಆಯ್ತಾ, ಪಂಚರ್ ಹಾಕಿಸ್ಕೊಳ್ಳಿ, ಹೋಗಿ ಫ್ರೀ ಏರ್ ಅಂತೂ ಫ್ರೀ ಆಗಿ ಕೊಡ್ತಾರೆ, ಹೋಗಿ ಅಲ್ಲಿ ಫ್ರೀ ಮಾಡಿಸ್ಕೊಳ್ಳಿ, ಫ್ರೀ ಆಗಿ ಏರ್ ಹಾಕೊಳ್ಳಿ. ಅದಕ್ಕೊಂದು ಪೌಚ್ ಇಟ್ಟಿದೀನಿ ಅಷ್ಟೇ. ಇದು ಬ್ರಷ್, ಇದೇನು ಬ್ರಷ್ ಇಟ್ಟಿದೀನಿ ಅಂದ್ರೆ ₹50 ನಿಮ್ ಪೇಂಟ್ ಅಂಗಡಿ ನಿಯರ್ ಬೈ ಈ ಬ್ರಷ್ ಇಸ್ಕೊಳ್ಳಿ. ಏನಕ್ಕೆ ಈ ಬ್ರಷ್ ಅಂದ್ರೆ ಏನಾದ್ರು ಕೆಲಸ ಧೂಳು ಇರ್ದಿರೋದು ನಿಮ್ಗೆ ಅಲ್ಲಿ ಮಾಡಕ್ ಆಗಲ್ಲ ಅನ್ನೋ ಬ್ರಷ್ ಇಟ್ಕೊಳ್ಳಿ, ಸೇಫ್ಟಿ. ಕಂಪ್ನಿ ಅವನು ಏನ್ ಕೊಡ್ತಾನೆ, ಇದೊಂದು ಕೊಟ್ಟಿರ್ತಾನೆ ಬಿಚ್ಕೊಳಕ್ಕೆ, 10-12 ಸ್ಪ್ಯಾನರ್ ಕೊಟ್ಬಿಟ್ಟು ಏನಾದ್ರು ಇತ್ತು ಅಂದ್ರೆ ಸುಮ್ಮನೆ ನೀವ್ ಒಂದ್ ಸೆಟ್ ಇಟ್ಕೊಬಿಟ್ರೆ ಅಲ್ಲ, ನೀವ್ ಯಾರ ಹತ್ರನು ಹೋಗಿ ಅದಾಯ್ತು ಇದಾಯ್ತು. ಮನೆ ಯಾರೋ ಒಬ್ಬ ಬಂದಿದ್ದ, ಅಣ್ಣ ಈ ತರ ಸೆಟ್ ಬೇಕಾಯ್ತು ಏನಾರು ಇದ್ಯಾ ಅಂತ ಅಂದ್ರೆ ನಮ್ಗೆ ಯಾಕೆ ಆತರ ಕೇಳೋ ಪರಿಸ್ಥಿತಿ ಇಟ್ಕೋಬೇಡಿ. ಈಸಿ ಇಟ್ಕೊಳ್ಳಿ. 2,000 ಟೋಟಲ್ ಇದೆ. ಎಷ್ಟೆಲ್ಲ ನೀವು ಪರ್ಚೇಸ್ ಮಾಡ್ಕೋತೀರ ಅಂದ್ರೆ 2,000. ವ್ಲಾಗಿಂಗ್ ಗ್ಯಾಜೆಟ್ಸ್ ಬಿಟ್ಬಿಡಿ, ನಾರ್ಮಲ್ ಆಗಿ ನಿಮ್ಗೆ ಎಲ್ಲ ತಗೋತೀರ ಅಂತಂದ್ರೆ ಇಯರ್ಫೋನು, ಇದು ಇಯರ್ಫೋನ್ ಎಲ್ಲ ಬಿಟ್ಬಿಡಿ. ವಯರು, ನಿಮ್ಗೆ ಬಾಟಲು, ಇಯರ್ಫೋನು, ಸ್ಪೀಕರು, ಈ ತರ ಬ್ರಷ್, ಈ ಸೆಟ್, ಇವೆಲ್ಲ ಪಂಚರ್ ಕಿಟ್, ಇವೆಲ್ಲ ₹2,500 ಕ್ಲೀನ್ ಆಗಿ ಕೆಲಸ ಆಗೋಗುತ್ತೆ. ಕೆಪಾಸಿಟಿಗೆ ಮಿನಿಮಮ್ ₹2,500 ಇಟ್ಕೊಳ್ಳಿ. ಯಾಕಂದ್ರೆ ಬಾಟ್ಲೆ ನಿಮ್ಗೆ ಏನಿಲ್ಲ ಅಂದ್ರೆ ₹600-700. ಇಯರ್ಫೋನೇ ₹1,500, ₹1,200. ಇಯರ್ಫೋನ್ ₹1,200. ಬಾಟ್ಲು ಒಂದು ನಾನ್ ಕೊಟ್ಟಾಗ ₹700-800 ಇತ್ತು ಬಾಟ್ಲು. ಒಳ್ಳೆ ಕ್ವಾಲಿಟಿ ಇದೆ, ತಗೊಳ್ಳಿ. ಇನ್ನ ₹1,000 ₹1,500 ಬರುತ್ತೆ. ನಿಮ್ಗೆ ಯಾವ್ದು 1 ಲೀಟರ್ ಬೇಕಾ ತಗೊಳ್ಳಿ. ಇದು 1 ಲೀಟರ್ ನಾನ್ ತಗೊಂಡಿರೋದೇ. ಸ್ಪೀಕರು ಇದೊಂದು ₹500, ಇದೊಂದು ₹150, ಇದೊಂದು ₹1,500, ಇದೊಂದು ₹200, ಇದೊಂದು ₹12,000, ಇದೊಂದು ಎಷ್ಟೊಂದು ₹100 ಸಿಗುತ್ತೆ. ಇನ್ನಿದೆಲ್ಲ ನಾರ್ಮಲ್ ಆಗಿ ಒಂದು ₹50 ಕೆಲಸ ಆಗೋಗುತ್ತೆ. ಇದು 3 ಸ್ಪ್ಯಾನರ್ ಒಂದು ₹100. ಟೇಪು ನಿಮ್ಗೆ ಗೊತ್ತಿರುತ್ತೆ, WD-100 ಒಂದು ₹70 ₹80, ₹50, ₹20. ಅದೊಂದು ಟೇಪ್ ₹20, ಫೆವಿಕ್ವಿಕ್ ಒಂದು ₹5. ಈ ಟೋಟಲ್ ಸ್ಪ್ಯಾನರ್ ಕಿಟ್ಟೆ ಒಂದು ₹250, ಬ್ಲೇಡ್ ಒಂದು 30. ಸ್ಕ್ರೂ ಡ್ರೈವರ್ ಸೇರ್ಸಿದ್ರೆ ನಿಮ್ಗೆ ₹200 ಬರುತ್ತೆ. ಕಟಿಂಗ್ ಪ್ಲೇಯರ್ ಒಂದು 150, 100, 200 ನಿಮ್ ಕೆಪಾಸಿಟಿ ತಕ್ಕಂಗೆಲ್ಲ ಒರಿಜಿನಲ್ ತೆಗ್ದಿಟ್ಟಿರೋದು ನಾನು. ಅದ್ ಬಿಟ್ರೆ ಪಂಚರ್ ಕಿಟ್ ಒಂದು ₹200 ಅಷ್ಟೇ. ಫುಲ್ ಎಲ್ಲ ಸೆಟ್ಟೇ ಬಂದ್ಬಿಡ್ತು. ಇನ್ ಯಾರ ಹತ್ರ ಏನು ಕೇಳೋದಿಲ್ಲ. ಬನ್ನಿ, ಇನ್ನೇನಾರು ಇದ್ರೆ ವಿಡಿಯೋದಲ್ಲಿ ಹೇಳ್ತೀನಿ. ನೋಡೋದ್ರಲ್ಲ, ಪ್ರತಿಯೊಬ್ರಿಗೂ ಇಷ್ಟೇ ಸಿಂಪಲ್ ಫಾರ್ಮುಲಾ. ಇದೇನ್ ನೋಡ್ತಾ ಇದ್ದೀರಾ ಇಷ್ಟೇ ಮಾಡ್ತಾ ಇರೋದು ವಿಡಿಯೋ. ನನ್ ಕೈಲಿ ಏನಾಗುತ್ತೋ ನಿಮ್ಗೆ ತಲುಪ್ಸಕ್ಕೆ ಸುಮ್ನೆ ದುಡ್ಡು ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ ತರ ಅಪ್ಪಪೋಲಿ ನನ್ ಮಗ, ಫುಲ್ ಆಗಿ ದುಡ್ಡು ವೇಸ್ಟ್ ಮಾಡೋದು ಹಂಗೆಲ್ಲ ಮಾಡಿ ನೀವ್ ಆ ದುಡ್ಡಿನ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ₹1 ಇರಲ್ಲ ನಿಮ್ ಹತ್ರ ₹1 ಅಂದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆ ದುಡ್ಡಿನ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದ್ಬಿಟ್ಟು. ಎಂಜಾಯ್ ಮಾಡಿ, ದುಡಿಯೋದೇ ಇನ್ನೇನಕ್ಕೆ, ಎಂಜಾಯ್ ಮಾಡಕ್ ತಾನೆ. ದುಡಿರಿ, ಚೆನ್ನಾಗಿರ್ರಿ. ನಾನ್ ನಿಮ್ಗೆ ತೋರ್ಸಿದೀನಿ, ಇದೇನ್ ಕಂಪಲ್ಸರಿ ಇಟ್ಕೋಬೇಕಂತಲ್ಲ. ಇಟ್ಕೊಂಡ್ರೆ ನಿಮ್ಗೆ ಬೆಟರು. ಎಲ್ಲ ಒಂದ್ ಕಡೆ ಏನಾರು ಆಯ್ತು, ನಿಮ್ಗೆ ಆಕ್ಸೆಸರೀಸ್ ಇದ್ದಾಗ ಇಲ್ಲಿ ಯಾರ್ದೋ ಒಂದ್ ಕಡೆ ಏನೋ ಆಗಿರುತ್ತೆ, ಆಗ ನೀವ್ ಫ್ರೀ ಇರ್ತೀರ, ಯಾರ್ದೋ ಒಬ್ರು ಆಟೋ ಏನೋ ಆಕ್ಸೆಸರೀಸ್ ಇದ್ದಾಗ ನೀವ್ ಹೆಲ್ಪ್ ಮಾಡ್ಬೋದಲ್ವಾ. ಹೆಲ್ಪ್ ಮಾಡೋರು ಬಂದು ನಿಮ್ಗೆ ಹೇಳಿ ಕೇಳಿ ಮಾಡಲ್ಲ. ಅದೇ ರೀತಿ ನೀವು ಇಟ್ಕೊಂಡಿದ್ದಾಗ ಯೂಸ್ ಆಗುತ್ತೆ. ಇಲ್ಲ ನಿಮ್ ವಿಡಿಯೋ ನೋಡಿ, ಈಗ ನನ್ ವಿಡಿಯೋ ನೋಡಿ ಯಾರಾದ್ರೂ ಅಕಸ್ಮಾತ್ ಹಿಂಗಾಗಿರೋ ಇವಣ್ಣಂದ ಇರುತ್ತೆ, ಇವಣ್ಣನ ಹತ್ರ ಕೇಳ್ಬೋದು. ಆತರ ಬಂದು ಬರ್ತಾರೆ, ಬರೋದಿಲ್ಲ ಅಂತಲ್ಲ. ನಾವು ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ತಗೊಳ್ಳಿ ಬಾಗು, ಇಲ್ಲ ಆಕ್ಸೆಸರೀಸ್ ಐತೆ ತಗೋ ಮಾಡ್ಬೋದಂತ ನಾವು ಹೇಳ್ಬೋದು. ಏನ್ ಧೈರ್ಯಕ್ಕೆ ಇಷ್ಟೇ. ನೀವೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಆಟೋ ಓಡಿಸೋರ್ಗ್ ಮಾತ್ರ. ಮನೆ ನೋಡೋರು, ಮನೇಲಿರೋರು, ವಿಡಿಯೋ, ಕಾರು ಏನೇ ಬೇಕು ಅಂದ್ರೂ ತೋರಿಸ್ತೀನಿ. ನಾಳೆಯಿಂದ July 1 ನಿಮ್ಗೆ ಕಮಿಟ್ಮೆಂಟ್ಸ್ ಹೆಂಗ್ ನಡೆಯುತ್ತೆ, ವಿಡಿಯೋ ಯಾವ ರೀತಿ ನಾನು ನಿಮ್ಗೆ ಹಾಕ್ಬೋದು ಎಲ್ಲ ತೋರಿಸ್ತೀನಿ. ನಿಮ್ಗೆ ವಿಡಿಯೋ ಲೆಂತ್ ಆಗಿ ಮಾಡಕ್ ಹೋಗಲ್ಲ. ನಿಮ್ಗೆ ಇಷ್ಟೋ ತನಕ ಪೇಷನ್ಸ್ ಆಗಿ ನೋಡಿ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಿರೋದಕ್ಕೆ ನನ್ನ ಮನಸಾರೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ಇನ್ನೇನಿಲ್ಲ, ನಿಮ್ಗೆ ತಿಳಿಸೋದು ಇರೋ ಫ್ಯಾಕ್ಟ್, ಡೈಲಿ ಏನ್ ನಡೆಯುತ್ತೋ ಅದನ್ನೇ ನಿಮ್ಗೆ ರಿಯಲ್ ಫ್ಯಾಕ್ಟ್ ತೋರಿಸ್ತೀನಿ. ಯಾವುದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಮಾಡಿ, ಡ್ರಾಮಾ ಮಾಡಿ, ಏನೋ ಒಂದು ನಿಮ್ಗೆ ತಿರುಗಿಸಿ ತಿವುಚಿ ಹೇಳ್ತಾರಲ್ಲ ಆ ರೀತಿ. ಎಲ್ಲಾರ ಮನೇಲೂ ಒಂದೊಂದು ಇರುತ್ತೆ, ಎಲ್ಲಾ ಫ್ಯಾಮಿಲಿನೂ ತೋರಿಸ್ಬೋದಿಲ್ಲ ಅಂತಲ್ಲ, ತೋರಿಸ್ತೀನಿ ಒನ್ ಬೈ ಸ್ಟೆಪ್ ಬೈ ಸ್ಟೆಪ್. ನೋಡಿ, ಒಂದೇ ಸರಿ ನಾನು ಬೆಳೆದ್ಬಿಟ್ಟು ಕೋಟಿ ಮಾಡ್ಬೇಕು ಅವೆಲ್ಲ ನನ್ಗೆ ಆಸೆ ಇಲ್ಲ. ಬೆಳೆಯೋಣ, ಮೆಲ್ಲಕ್ ನಿಧಾನವಾಗಿ ಬೆಳೆಯೋಣ. ₹1 ನಾಳೆ ದಿನ ನಂದು ಒಂದು 100 ವಿಡಿಯೋ, ಒಂದು 200 ವಿಡಿಯೋ ಆದ್ಮೇಲೆ ಜನ ಬಂದು ಹಳೆ ವಿಡಿಯೋ ಏನಾರು ನೋಡಿದಾಗ ಅವ್ರಿಗೆ ಅನ್ನಿಸ್ಬೇಕು,
ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾನೆ ವಿಡಿಯೋ ಅಂತ. ನಿಮ್ಗೆ ಜೆನ್ಯೂನಿಟಿನೇ ಮಾಡೋ ನನಗಿದೆ ಜೆನ್ಯೂನಿಟಿ ಏನ್ ಮಾಡ್ತಾ ಇದ್ದೀನಿ ನನ್ ಕಾನ್ಸೆಪ್ಟ್ ಗೊತ್ತಿದೆ. ನನ್ ಕಾನ್ಸೆಪ್ಟೇ ಬೇರೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಮುಂದೆ ವಿಡಿಯೋ ಇದ್ರಲ್ಲಿ ನೋಡಿ ಆನೆಸ್ಟ್ ಆಗಿ ಏನೇನ್ ನಾನು ತೋರಿಸ್ಬೇಕು ಫುಲ್ ಆನೆಸ್ಟ್ ಇಂದ ತೋರಿಸ್ತೀನಿ. ಇದೇ ರಿಯಲ್, ಇದೇ ರಾ ಅಂದ್ರೆ ನಿಜ ಜೀವನದ ಕಥೆಗಳು ಹಿಂಗೆ ನಡೀತಾ ಇರೋದು. ನಿಮ್ ಮನೆಯಲ್ಲೂ ಇದೇ ನಡೆಯುತ್ತೆ, ನಮ್ಮ ಮನೆಯಲ್ಲೂ ಇದೇ ನಡೆಯುತ್ತೆ. ನಮ್ಮ ಮನೆಯವ್ರದ್ದು ಸುಮಾರು ಕಥೆಗಳು ಇದೆ, ಎಲ್ಲಾನು ತೋರಿಸ್ತೀನಿ. ನಡೀರಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋದ. ಏನ್ ಒಂದೇ ವಿಡಿಯೋದ್ರಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ. ಎಲ್ಲ ಕ್ಲೀನ್ ಆಗಿ ಒಳ್ಳೆ ಮೂವಿ ಹೇಳ್ತಾರಲ್ಲ, ಮೂವಿ ರಿವ್ಯೂ ತರ. ಆಮೇಲೆ ನೀವು ನಾಳೆ ದಿನ ನನಗೆ ಹಾಕೊಂಡು ಹೋಗಿತೀರ ಕ್ಯಾಕರ್ಸ್ಮಕ್ಕೆ. ಬೇಡ, ಒಂದೊಂದಾಗಿ ನೋಡ್ತಾ ಹೋಗೋದ ಬನ್ನಿ. ಇಷ್ಟೊತ್ತವರೆಗೂ ಪ್ರೀತಿ ಕೊಟ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಮನ್ಸಾರ ತುಂಬಾ ಆರ್ಟ್ ಅಂತ ಇದೆಯಲ್ಲ, ಅದರಿಂದ ನಿಮ್ಗೆ ಒಂದು ಅಷ್ಟೇ. ಇನ್ನೇನು ಏನೋ ಹೇಳ್ತಾನೆ ಶಿಷ್ಯ, ಫುಲ್ ಡೈಲಾಗು ಅನ್ಕೋಬೇಡಿ, ಏನು ಹೇಳಲ್ಲ. ಬನ್ನಿ ಸಾಕು, ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸು. ಮತ್ತೆ ಏನಾರು ಹೇಳ್ತೀನಿ, ಏನಿಲ್ಲ, ನಾಳೆ ಸಿಗದ. ಬೈ, ಥ್ಯಾಂಕ್ ಯು.